ಎಲ್ರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2019ರಲ್ಲಿ ನಡೆದಿರ್ತಕ್ಕಂಥ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನ SI ಪರೀಕ್ಷೆಗೆ ಸಂಬಂಧಪಟ್ಟ ಸಂಖ್ಯಾಶಾಸ್ತ್ರ ವಿಭಾಗದ ಒಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಈ ಪ್ರಶ್ನೆಗಳೆಲ್ಲ ಅಧಿಕೃತ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳಾಗಿರ್ತವೆ. ಮುಂಬರುವ RPFನ SI ಮತ್ತು ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಜೊತೆಗೆ ನಮ್ಮ ಏಕಲವ್ಯ ಒನ್ ವಿಷನ್ ಒನ್ ಡ್ರೀಮ್ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ SI ಕ್ವಶನ್ ಪೇಪರ್ಸ್ ನಿಮಗೆ ಬೇಕು ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ 10 ಪೇಪರ್ಸ್ ಅವೈಲೇಬಲ್ ಇದೆ, ಹೋಗಿ ಪರ್ಚೇಸ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅವೈಲೇಬಲ್ ಇದೆ. 1000 ಪ್ರಶ್ನೆಗಳಾಗುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ SI ಎಕ್ಸಾಮ್ಗೆ ಅರ್ಜಿ ಹಾಕಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ನೆನಪಿರಲಿ, ಇಂಗ್ಲಿಷ್ ಭಾಷೆಯಲ್ಲಿ ಕ್ವಶನ್ ಪೇಪರ್ಸ್ ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನ್ ಒಳಗೆ ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ಕರೆಂಟ್ ಅಫೇರ್ಸ್ ನೋಟ್ಸ್ ಬೇಕು ಅಂದ್ರೆ 20 ತಿಂಗಳ ಕರೆಂಟ್ ಅಫೇರ್ಸ್ ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಅದನ್ನು ಕೂಡ ಆನ್ಲೈನ್ ಸ್ಟೋರ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅವೈಲೇಬಲ್ ಇದೆ. ಕ್ವಶನ್ ಆನ್ಸರ್ಸ್ ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಕೊಟ್ಟಿರೋ ಕ್ವಶನ್ಸ್ ಎಲ್ಲ ಅಫಿಷಿಯಲ್ 2019ರಲ್ಲಿ CBT ಎಕ್ಸಾಮ್ ಏನ್ ನಡೀತಿತ್ತು ಅದರಲ್ಲಿ ಬಂದಿರತಕ್ಕಂಥ ಕ್ವಶನ್ ಆನ್ಸರ್ಸ್. ಸೊ ಮೊದಲನೇ ಸೀರೀಸ್ ಅನ್ನು ನೋಡೋಣ. 15, 20, 40, 45, 90 ಇದೆ. ಈ ಸೀರೀಸ್ಗೆ ಉತ್ತರ 95 ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ನೋಡಿ, 15 ಯಾವುದೇ ಒಂದು ಸರಣಿಯನ್ನ ಪ್ರಾರಂಭ ಮಾಡಿದಾಗ ಮೊದಲ 2 ಸಂಖ್ಯೆಗಳು ನಂತರದ ಸಂಖ್ಯೆಗಳ ಡಿಫರೆನ್ಸ್ ವ್ಯತ್ಯಾಸವನ್ನ ನೀವು ನೋಡ್ಕೋಬೇಕಾಗುತ್ತೆ. ಸೊ 15 ಮತ್ತು 20ರ ನಡುವಿನ ವ್ಯತ್ಯಾಸ 5 ಇದೆ. 20 ಮತ್ತು 40ರ ನಡುವಿನ ವ್ಯತ್ಯಾಸ 20 ಇದೆ. ಸೊ ಮೊದಲ 2 ಅಂಕೆಗಳ ನಡುವಿನ ವ್ಯತ್ಯಾಸ 5, ಎರಡನೇ ಮತ್ತು ಮೂರನೇ ಅಂಕೆಯ ನಡುವಿನ ವ್ಯತ್ಯಾಸ 20. 40 ಆದ್ಮೇಲೆ 45 ಬಂದಿದೆ, ಮತ್ತೆ ಡಿಫರೆನ್ಸ್ 5 ಬಂದಿದೆ. 45 ಆದ್ಮೇಲೆ 90 ಬಂದಿದೆ, ಡಿಫರೆನ್ಸ್ ಇದ್ರದ್ದು ಡಬಲ್ ಆಗಿದೆ. ಸೊ ನೀವಿಲ್ಲಿ ಒಂದು ಪ್ಯಾಟರ್ನ್ ನ ಗಮನಿಸಿರ್ಬೋದು. ಮೊದಲ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 5, ಮೂರನೇ ಮತ್ತು ನಾಲ್ಕನೇ ಸಂಖ್ಯೆಯ ವ್ಯತ್ಯಾಸ ಕೂಡ 5 ಇದೆ. ಸೊ ಸೀರೀಸ್ ಯಾವ ರೀತಿ ಫಾಲೋ ಮಾಡ್ತಿದೆ ಅಂದ್ರೆ, ಮೊದಲ 2 ಸಂಖ್ಯೆ, ಮೊದಲನೇ ಸಂಖ್ಯೆಯಿಂದ ಎರಡನೇ ಸಂಖ್ಯೆಗೆ 5 ನಂಬರ್ ಆಡ್ ಆಗ್ತಿದೆ. ಎರಡನೇ ಸಂಖ್ಯೆಯಿಂದ ಮೂರನೇ ಸಂಖ್ಯೆ ಆಗ್ಬೇಕಾದ್ರೆ ಎರಡನೇ ಸಂಖ್ಯೆಯ ಅಂಕೆ ಏನಿದೆ ಅದು ಡಬಲ್ ಆಗ್ತಾ ಇದೆ. ಉದಾಹರಣೆಗೆ 15ರಿಂದ 20 ಆಗ್ಬೇಕಾದ್ರೆ 5 ಆಡ್ ಆಗ್ತಾ ಇದೆ. ಡಿಫರೆನ್ಸ್ ಎಷ್ಟಿದೆ? ಅದು 5 ಆಡ್ ಆಗ್ತಾ ಇದೆ. ಬಟ್ ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆ ಹಾಕ್ಬೇಕಾದ್ರೆ ಎರಡನೇ ಸಂಖ್ಯೆ ಏನಿದೆ ಅದು ಡಬಲ್ ಆಗ್ತಾ ಇದೆ, 20 40 ಆಗ್ತಾ ಇದೆ. ಅದೇ ರೀತಿ 40 45 ಆಗ್ಬೇಕಾದ್ರೆ 5 ಆಡ್ ಆಗ್ತಾ ಇದೆ. ಹಾಗೂ 45 ನಾಲ್ಕನೇ ಸಂಖ್ಯೆ ಆಗ್ಬೇಕಾದ್ರೆ 5ನೇ ಸಂಖ್ಯೆ ಆಗ್ಬೇಕಾದ್ರೆ ಡಬಲ್ ಆಗ್ತಾ ಇದೆ. 45 ಡಬಲ್ ಆದ್ರೆ 90. ಸೊ ಈ ಪ್ಯಾಟರ್ನ್ ನ ಫಾಲೋ ಮಾಡಿದ್ರೆ 5ನ ಆಡ್ ಮಾಡಬೇಕು, ಡಬಲ್ ಮಾಡಬೇಕು, 5ನ ಆಡ್ ಮಾಡಬೇಕು, ಡಬಲ್ ಮಾಡಬೇಕು. ನೆಕ್ಸ್ಟ್ ನಾವು ಪ್ಯಾಟರ್ನ್ ಪ್ರಕಾರ 5ನ ಆಡ್ ಮಾಡಬೇಕು. ಹಾಗಾಗಿ 95 ಬರುತ್ತೆ ಮುಂದಿನ ಸಂಖ್ಯೆ. 95 ಸರಿಯಾದ ಉತ್ತರ. ಒಂದು ಪಕ್ಷ ಮತ್ತೊಂದು ಸಂಖ್ಯೆಯನ್ನು ಅವ್ರು ಕೇಳಿದ್ರೆ 95ನ ಡಬಲ್ ಮಾಡಿ. 95ನ ಡಬಲ್ ಮಾಡಿದ್ರೆ 95 ಪ್ಲಸ್ 5 5 5 10 99 18 19 190 ಬಂದಿರೋದು. ಸೊ ಕೊನೆ 2 ಸಂಖ್ಯೆಗಳನ್ನು ಅವ್ರೇನಾದ್ರು ಕೇಳಿದ್ರೆ 15 20 40 45 90 ಹಾಗೂ 190 ಆಗಿತ್ತು ಕೊನೆ 2 ಸಂಖ್ಯೆಗಳಾಗಿದ್ರೆ. ಸೊ ಪ್ಯಾಟರ್ನ್ ನೋಡ್ಕೊಳ್ಳಿ, 5 5 5. ಸೊ 5 ಸಂಖ್ಯೆಗಳು 95 ಬರಬೇಕು. ಇಲ್ಲಿ 95 ಆಮೇಲೆ 195 5. ಇಲ್ಲೆಲ್ಲ ಒಂದು ಆಲ್ಟರ್ನೇಟ್ಲಿ +5 ಮಾಡಿದ್ದಾರೆ. ಮತ್ತೆ ಮಧ್ಯ ಇರೋ ಸಂಖ್ಯೆಗಳನ್ನ ಡಬಲ್ ಮಾಡಿದ್ದಾರೆ. 20 40 ಆಗಿದೆ, 45 90 ಆಗಿದೆ, 95 190 ಆಗಿದೆ. ಈ ರೀತಿಯಾಗಿ ಈ ಸರಣಿ ಕಂಡುಬರುತ್ತೆ. ಇದು 2019ರ ಅಫಿಷಿಯಲ್ ಕ್ವಶನ್ ಪೇಪರ್. ಸೊ ಈ ಸೀರೀಸ್ ಅನ್ನು ಇವಾಗ ನೋಡೋಣ. 52 53 57 66 82. ಮೊದಲನೇ ಡಿಫರೆನ್ಸ್ ಗಳನ್ನು ನೋಡಿ. 52 53 57 66 ಮತ್ತು 82. ಮುಂದಿನ ಸಂಖ್ಯೆ ಯಾವುದು ಅಂದ್ರೆ 107. ಉತ್ತರವನ್ನು ಆಲ್ರೆಡಿ ಕೊಟ್ಟಿದ್ದಾರೆ. 107 ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಮೊದಲ 2 ಸಂಖ್ಯೆಗಳಲ್ಲಿ 1 ಆಡ್ ಆಗಿದೆ. ಈ ಸಂಖ್ಯೆಗಳಲ್ಲಿ 4 ಆಡ್ ಆಗಿದೆ. 53ಕ್ಕೆ 4ನ್ನ ಕೂಡಿದ್ರೆ 57. ಸೊ 57 ಮತ್ತು 66ರ ನಡುವಿನ ವ್ಯತ್ಯಾಸ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ. 57ಕ್ಕೆ 9ನ್ನ ಕೂಡಿದ್ರೆ 66 ಆಗುತ್ತೆ. ನೆಕ್ಸ್ಟ್ ಸಂಖ್ಯೆಯನ್ನ ನೋಡಿ. 1 4 9 ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್ ನ ಇಂಡಿಕೇಟ್ ಮಾಡ್ತಿದೆ. ಸೊ 4 ಸ್ಕ್ವೇರ್ 16 ಡಿಫರೆನ್ಸ್ ಬರುತ್ತೆ. ನೆಕ್ಸ್ಟ್ 66ಕ್ಕೆ 16ನ್ನ ಕೂಡಿದ್ರೆ 82 ಬರುತ್ತೆ. ಈ ಸರಣಿ ಕಂಟಿನ್ಯೂ ಆದ್ರೆ ಮುಂದೆ 5 ಸ್ಕ್ವೇರ್ ಬರುತ್ತೆ. 5 ಸ್ಕ್ವೇರ್ ಅಂದ್ರೆ 25. 82ಕ್ಕೆ 25ನ್ನ ಕೂಡ್ಕೊಳ್ಳಿ, ನಿಮಗೆ 107 ಬರುತ್ತೆ.
ಸರಣಿ ಫಾಲೋ ಅಪ್ ಮಾಡ್ತಿರೋ ಡಿಫ್ರೆನ್ಸ್ 1, 4, 9, 16, 25 ಈ ರೀತಿಯಾಗಿ ವರ್ಗಗಳ ಸಂಖ್ಯೆಗಳನ್ನ ವರ್ಗ ಮಾಡಿಕೊಂಡು ಆ ಸಂಖ್ಯೆಗಳನ್ನ ಕೂಡ್ಕೋತಾ ಹೋಗ್ತಾ ಇದೆ. 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್ ಈ ರೀತಿ ಕೂಡ್ಕೋತಾ ಹೋಗ್ತಾ ಇದೆ. ಡಿಫ್ರೆನ್ಸ್ 1 ಸ್ಕ್ವೇರ್ ಅಂದ್ರೆ 1, 2 ಸ್ಕ್ವೇರ್ ಅಂದ್ರೆ 4, 3 ಸ್ಕ್ವೇರ್ ಅಂದ್ರೆ 9, 4 ಸ್ಕ್ವೇರ್ ಅಂದ್ರೆ 16, 5 ಸ್ಕ್ವೇರ್ ಅಂದ್ರೆ 25. ಸೊ ಈ ಎರಡು ಅಂಕೆಗಳ ನಡುವೆ ಆ ಡಿಫರೆನ್ಸ್ ಅನ್ನ ನೀವು ಕೂಡ್ಕೋತಾ ಹೋದ್ರೆ ಈ ಸರಣಿಯ ಮುಂದಿನ ಸಂಖ್ಯೆ ಎಲ್ಲ ಎಷ್ಟು ಸಂಖ್ಯೆ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. 61, 63, 66, 71, 78 ಇದೆ ಮುಂದಿನ ಸರಣಿ. 61, 63, 66, 71, 78. ಇಲ್ಲೂ ಕೂಡ ಡಿಫರೆನ್ಸಸ್ ಗಳನ್ನ ನೋಡಿ. ಉತ್ತರ 89 ಬರಬೇಕು. ಸರಿಯಾದ ಉತ್ತರವನ್ನು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. 61 ಮತ್ತು 62ರ ನಡುವಿನ ವ್ಯತ್ಯಾಸ 2, 63, 66, 3, 66, 71ರ ನಡುವಿನ ವ್ಯತ್ಯಾಸ 5, 71 ಮತ್ತು 78ರ ನಡುವಿನ ವ್ಯತ್ಯಾಸ 7. ಸೊ ನಿಮ್ಗೇನು ಗೊತ್ತಾಗ್ತಾ ಇದೆ, ಬೆಸ ಸಂಖ್ಯೆಗಳ ಒಂದು ಡಿಫರೆನ್ಸ್ ಕಾಣ್ತಾ ಇದೆ. 2, 3, 5, 7. ಮುಂದಿನ ಬೆಸ ಸಂಖ್ಯೆ 9 ಬರುತ್ತೆ. 78ಕ್ಕೆ 9ನ್ನ ಕೂಡಿ ನಿಮಗೆ 89 ಬರುತ್ತೆ. ಸಾರಿ, ಪ್ರೈಮ್ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ. ಆಪ್ಷನ್ ಪ್ರಕಾರ ಪ್ರೈಮ್ ನಂಬರ್ಸ್. ಬೆಸ ಸಂಖ್ಯೆ ಅಂದ್ರೆ 1 ಕೂಡ ಬರಬೇಕಿತ್ತು, ಇಲ್ಲಿ 1ರಿಂದ ಶುರು ಮಾಡಿಲ್ಲ. ಹಾಗಾಗಿ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಯಾವ ಸಂಖ್ಯೆ ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು ಮತ್ತು ಅದನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆದ್ರೆ ಅದನ್ನ ನಮ್ಮ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಪ್ರಾರಂಭದಲ್ಲಿ ಇಲ್ಲಿ 1 ಕೊಟ್ಟಿಲ್ಲ, ಹಾಗಾಗಿ 2, 3, 5, 7 ಕೊಟ್ಟಿದ್ದಾರೆ. 9 ಪ್ರೈಮ್ ನಂಬರ್ ಆಗೋದಿಲ್ಲ. ಪ್ರೈಮ್ ನಂಬರ್ ಅಂದ್ರೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಉದಾಹರಣೆಗೆ 5 ಮತ್ತು 1ರಿಂದ ಮಾತ್ರ ಭಾಗ ಆಗುತ್ತೆ. ಆದ್ರೆ 9 ಪ್ರೈಮ್ ನಂಬರ್ ಯಾಕೆ ಹಾಕೋದಿಲ್ಲ ಅಂದ್ರೆ 9 3ರಿಂದ ಕೂಡ ಭಾಗ ಆಗುತ್ತೆ. ಆ ಕಾರಣದಿಂದ ಇದು ಪ್ರೈಮ್ ನಂಬರ್ ಆಗೋದಿಲ್ಲ. ಸೊ 2, 3, 5, 7ರ ನಂತರ ಮುಂದೆ ಬರುವಂತಹ ಪ್ರೈಮ್ ನಂಬರ್ 11. ಸೊ 78ಕ್ಕೆ 9ನ್ನ ಕೂಡಬಾರ್ದು, 11ನ್ನ ಕೂಡಿದ್ರೆ 89 ಬರುತ್ತೆ ಸರಿಯಾದಂತ ಉತ್ತರ. ಸೊ ಈ ಪ್ಯಾಟ್ರನ್ ಪ್ರೈಮ್ ನಂಬರ್ಸ್ ನ ಫಾಲೋ ಮಾಡಿದೆ, ಬೆಸ ಸಂಖ್ಯೆನ ಫಾಲೋ ಮಾಡಿಲ್ಲ. ನೀವು ಇದನ್ನ ನೋಡ್ಕೊಂಡಿರ್ಬೇಕಾಗತ್ತೆ. ಸೊ ಬೆಸ ಸಂಖ್ಯೆ ಪ್ಯಾಟರ್ನ್ ನ ಫಾಲೋ ಮಾಡಿದ್ರೆ 1ರಿಂದ ಶುರು ಮಾಡಿರ್ತಾರೆ. ಜೊತೆಗೆ ಇಲ್ಲಿ 2 ಕೂಡ ಇದೆ, ನಂಬರ್ 2 ಕೂಡ ಇದೆ. ಇಲ್ಲಿ ನಮಗೆ ಐಡಿಯಾ ಸಿಗುತ್ತೆ. 2 ಸಮ ಸಂಖ್ಯೆ ಆಗಿರೋದ್ರಿಂದ ಬೆಸ ಸಂಖ್ಯಾ ಸರಣಿ ಇದೆಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಬೆಸ ಸಂಖ್ಯಾ ಸರಣಿ ಇದ್ರೆ 1, 3, 5, 7, 9 ಈ ರೀತಿಯಾಗಿ ಮುಂದುವರಿಯುತ್ತದೆ. ಪ್ರಾರಂಭದಲ್ಲೇ 2, 3, 5 ಅಂತ ಬಂದ್ರೆ ನೆಕ್ಸ್ಟ್ 7 ಬಂದ್ರೆ ಆಮೇಲೆ 11 ಬರುತ್ತೆ, ಆಮೇಲೆ 13 ಬರುತ್ತೆ, ನಂತರ 17 ಬರುತ್ತೆ. ಈ ರೀತಿಯಾಗಿ ಸರಣಿ ಕಂಟಿನ್ಯೂ ಆಗುತ್ತೆ. ಇದು ಪ್ರೈಮ್ ನಂಬರ್ಸ್. ನೆಕ್ಸ್ಟ್ 16 ಇದೆ, 33 ಇದೆ, 68 ಇದೆ, 139 ಇದೆ ಮತ್ತು 282 ಇದೆ. ಮುಂದಿನ ಸಂಖ್ಯೆನ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ. ನೀವು ಇಲ್ಲೂ ಕೂಡ ಡಿಫ್ರೆನ್ಸ್ಗಳನ್ನ ನೋಡ್ಕೋತಾ ಹೋಗ್ಬೋದು. ಆನ್ಸರ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, 16 ಮತ್ತು 33ರ ನಡುವಿನ ವ್ಯತ್ಯಾಸ 17, 33 ಮತ್ತು 68ರ ನಡುವಿನ ವ್ಯತ್ಯಾಸ 35 ಆಗ್ತಾ ಇದೆ. ನೆಕ್ಸ್ಟ್ 68 ಮತ್ತು 139ರ ನಡುವಿನ ವ್ಯತ್ಯಾಸ ಸೊ ಈ ಸರಣಿನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. 68ನ ಡಬಲ್ ಮಾಡಿದ್ದಾರೆ, ಇಂಟು 2 ಮಾಡಿದ್ದಾರೆ. 68 ಇಂಟು 2ರಲ್ಲಿ 126 ಪ್ಲಸ್ 3. ಸೊ ಈ ಸರಣಿ ಯಾವ ರೀತಿ ಇದೆ ಅಂತ ಒಂದ್ಸಲ ನೋಡ್ಕೊಳ್ಳೋಣ ನಾವು. ಮೊದಲನೇದಾಗಿ 16, 33 ಆಗಿದೆ. 16, 33 ಆಗೋದಕ್ಕೆ ಅವರು ಬಳಸಿರ್ತಕ್ಕಂಥದ್ದು 16 ಇಂಟು 1 ಪ್ಲಸ್ 1, 16 ಇಂಟು 2 ಪ್ಲಸ್ 1, 16 ಇಂಟು 2 32 ಆಗುತ್ತೆ, ಪ್ಲಸ್ 1 33 ಆಗುತ್ತೆ. ಈಗ ನೆಕ್ಸ್ಟ್ ಅವರು ಮುಂದಿನ ಸಂಖ್ಯೆ 33 ಇದೆ. 33ನ್ನ 33 ಇಂಟು 2 ಪ್ಲಸ್ 2 ಮಾಡಿದ್ದಾರೆ. 33 2ರಲ್ಲಿ 66 ಆಗುತ್ತೆ. 66 ಪ್ಲಸ್ 2 68 ಆಗುತ್ತೆ. ಅದಾದ್ಮೇಲೆ 68 ಇದೆಯಲ್ಲ ಆ ಸಂಖ್ಯೆನ ಇಂಟು 3 ಮಾಡಿದ್ದಾರೆ, ಇಲ್ಲ ಇಂಟು 2 ಮಾಡಿದ್ದಾರೆ, ಪ್ಲಸ್ 3 ಮಾಡಿದ್ದಾರೆ. ಸೊ ಈ ಸಂಖ್ಯೆಗಳು ಮಾತ್ರ ಬದಲಾಗ್ತಿವೆ, ಆಡ್ ಆನ್ ಮಾಡುವಂತ ಸಂಖ್ಯೆಗಳು ಬದಲಾಗ್ತಿವೆ.
68 ಇಂಟು 2 126 ಆಗುತ್ತೆ ಪ್ಲಸ್ 136 ಆಗುತ್ತೆ ಪ್ಲಸ್ 3 139 ಆಗುತ್ತೆ. ಇದಾದಮೇಲೆ 139 ಇಂಟು 2 ಪ್ಲಸ್ 4 ಮಾಡಿದ್ದಾರೆ. 139 ಇಂಟು 2 139ಅನ್ನು 2 ಭಾಗದಲ್ಲಿ ಗುಣಕಾರ ಮಾಡಿ 9 2 18 ಆಗುತ್ತೆ. 3 2 6 1 7 2 278ಕ್ಕೆ 4ಅನ್ನು ಕೂಡಿದ್ರೆ 282 ಆಗುತ್ತೆ. ಸೊ ಈ ಸರಣಿ ಪರ್ಫೆಕ್ಟ್ ಆಗಿದೆ. ಈಗ 282 ಇದೆ, ಅದಕ್ಕೆ ಅದನ್ನು ಇಂಟು 2 ಮಾಡಿ ಪ್ಲಸ್ 5 ಮಾಡಬೇಕು. 282ಅನ್ನು 2 ಸಲ ಗುಣಾಕಾರ ಮಾಡಿದ್ರೆ 2 2 4 ಬರುತ್ತೆ. 8 2 16 1 2 2 4 1 ಪ್ಲಸ್ 5. ಸೊ 569. ಈ ರೀತಿಯಾಗಿ ಈ ಸರಣಿ ಫಾಲೋ ಅಪ್ ಆಗ್ತಾ ಇದೆ. ಪ್ರತಿ ಸಲ ಸಂಖ್ಯೆಯನ್ನ ಇಂಟು 2 ಮಾಡ್ತಾ ಇದ್ದಾರೆ. ಪ್ರತಿ ಸಲಿಗೂ ಒಂದೊಂದನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಮೊದಲನೇ ಸಲ +1 +2 +3 +4 +5. ಸೊ ನಾವು ಕಂಡುಹಿಡಿದಿರುವಂಥ ಆನ್ಸರ್ಗೆ +5 ಇರುತ್ತೆ. ಹಾಗಾಗಿ 269 ಉತ್ತರ ಬರ್ತಾ ಇದೆ. ನೆಕ್ಸ್ಟ್ 5 11 25 63 173 ಇದೆ. ಡಿಫರೆನ್ಸಸ್ ನೋಡ್ರೆ ಗೊತ್ತಾಗ್ತಾ ಇದೆ. 5 11 ಎರಡರ ನಡುವಿನ ಡಿಫರೆನ್ಸ್ 6. ಅದಾದ್ಮೇಲೆ 25 ಇದೆ, 63 ಇದೆ, 173 ಇದೆ. ಸೊ ಡಿಫರೆನ್ಸ್ಗಳನ್ನ ಒಂದ್ಸಲ ನೋಡ್ಕೊಳ್ಳಿ. ಮೊದಲನೇದು 6 ಡಿಫರೆನ್ಸು, ಎರಡನೇದು 14. ಸೊ ಇಲ್ಲಿ ಯಾವುದೇ ಪ್ಯಾಟರ್ನ್ ಬರ್ತಾ ಇಲ್ಲ, ನಿಮ್ಗೆ ಗೊತ್ತಾಗ್ತಿರ್ಬೋದು. ನೆಕ್ಸ್ಟ್ ಈ ತರ ಸ್ವಲ್ಪ ಟ್ರಿಕ್ಕಿಯಾಗಿ ಕೊಟ್ಟಿರ್ತಾರೆ. ಇದು ನಾರ್ಮಲಿ ಡಿಫ್ರೆನ್ಸಸ್ಗಳನ್ನ ನೋಡಿದಾಗ ನಿಮ್ಮ ಪ್ರಾಪರ್ ಆಗಿ ಡಿಫ್ರೆನ್ಸಸ್ ಬರೋದಿಲ್ಲ. ಇವುಗಳಿಗೆ ಸ್ವಲ್ಪ ಇನ್ನೊಂದು ಚೂರು ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಮಾತ್ರ ಇದನ್ನ ಆನ್ಸರ್ ಮಾಡೋಕ್ಕಾಗುತ್ತೆ. ಇಲ್ಲೇನು ಮಾಡಿದ್ದಾರೆ ಅಂದರೆ, ಮೊದಲನೇ ಸಂಖ್ಯೆ 5 5 ಇಂಟು 3 5 ಇಂಟು 3 ಮಾಡಿಬಿಟ್ಟು ನೆಕ್ಸ್ಟ್ -4 ಮಾಡಿದ್ದಾರೆ. 5 3 15 -4 11 ಆಗುತ್ತೆ. ಎರಡನೇ ಸಂಖ್ಯೆ 11 11 ಇಂಟು 3 -8 11 3 33 -8 ಅಂದರೆ 25. ಅದಾದಮೇಲೆ 25 ಬಂತು ನಮಗೆ. 25 ಇಂಟು 3 -12. 4ನೇ ಮುಗ್ಗಿನ ಮೈನಸ್ ಮಾಡ್ಕೊತಾ ಹೋಗಿದ್ದಾರೆ. ಪ್ರತಿ ಸಲ ಇಂಟು 3 ಮಾಡಿ 25ನ್ನ 3 ಸಲ ಗುಣಾಕಾರ ಮಾಡಿದ್ರೆ 75 ಬರುತ್ತೆ. 75ರಲ್ಲಿ 12 ಹೋದ್ರೆ 63 ಬರುತ್ತೆ. ನೆಕ್ಸ್ಟು 63ನ್ನ 3 ಸಲ ಗುಣಾಕಾರ ಮಾಡಿ 16ನ್ನ ಕಳೆದಿದ್ದಾರೆ. 63ನ್ನ 3 ಸಲ ಗುಣಾಕಾರ ಮಾಡಿದ್ರೆ 3 3 9 189 ಆಗುತ್ತೆ. ಅದರಲ್ಲಿ 16ನ್ನ ಕಳೆದ್ರೆ 173 ಬರುತ್ತೆ. ಇನ್ನು ನಮಗೆ ಬೇಕಾಗಿರೋ ಸಂಖ್ಯೆ ನಾವು ಕಂಡುಹಿಡಿಯೋದಕ್ಕೆ 173ನ್ನ 3 ಸಲ ಗುಣಾಕಾರ ಮಾಡಿ ಅದರಲ್ಲಿ 20ನ್ನ ಕಳಿಬೇಕು. 173ನ್ನ 3 ಸಲ ಗುಣಾಕಾರ ಮಾಡಿದ್ರೆ 3 3 9 2 3 21 2 ಉಳ್ಕೊಂಡಿದೆ. 3 1 3 2 ಉಳ್ಕೊಂಡಿದೆ 5 ಆಗುತ್ತೆ. ಸೊ 519ರಲ್ಲಿ 20ನ್ನ ಕಳೆದ್ರೆ 499 ಬರುತ್ತೆ. ಆಪ್ಷನ್ 4 ಅವರು ಆಲ್ರೆಡಿ ಆನ್ಸರ್ನ ಕೊಟ್ಟಿದ್ದಾರೆ. ಈ ರೀತಿ ಸ್ವಲ್ಪ ಡೀಪ್ ಆಗಿರುವಂತಹ ಈಕ್ವೇಶನ್ಸ್ ಕೂಡ ಇರ್ತವೆ. ಅದಾದ್ಮೇಲೆ ಈ ಒಂದು ಪ್ಯಾಟರ್ನ್ ನೋಡಿ, ಇಲ್ಲಿ ಇದು ಮಿಕ್ಸ್ಡ್ ಸೀರೀಸ್ ಅಂತ. ಸೀರೀಸ್ಗಳು ಹಿಂಗ್ ಫಾಲೋ ಅಪ್ ಆಯ್ತವೆ. ಆಲ್ಟರ್ನೇಟ್ ನಂಬರ್ಸ್ನ ಫಾಲೋ ಅಪ್ ಮಾಡಬೇಕು, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇದು ಮೊದಲನೇದು ಸೀರೀಸ್. ಮೊದಲನೇ ಸೀರೀಸ್ ಏನಿದೆ 173 159 180 166 187 ಇದೆ. ಇಲ್ಲಿ ನೀವು ಫಾಲೋ ಅಪ್ ಮಾಡಬೇಕಾಗಿರೋದು 173 180 187 ಒಂದು ಸರಣಿ, ಹಾಗೂ 159 166 ಒಂದು ಸರಣಿ. ಡಿಫ್ರೆನ್ಸ್ ಸೇಮ್ ಇದೆ. ಡಿಫ್ರೆನ್ಸ್ 7. 173ಕ್ಕೆ 7 ಕೂಡಿದ್ರೆ 180 ಆಗುತ್ತೆ. 180ಕ್ಕೆ 7 ಕೂಡಿದ್ರೆ 187 ಆಗುತ್ತೆ. ಅದೇ ರೀತಿ 159ಕ್ಕೆ 7 ಕೂಡಿದ್ರೆ 166 ಆಗುತ್ತೆ. 166ಕ್ಕೆ 7 ಕೂಡಿದ್ರೆ 170 ಆಗುತ್ತೆ. 166ಕ್ಕೆ 7 ಕೂಡಿದ್ರೆ 173 ಆಗುತ್ತೆ. ಅದು ನಮ್ಮ ಮುಂದಿನ ಸಂಖ್ಯೆ. ಅದರ ಮುಂದಿನ ಸಂಖ್ಯೆ ಏನಾದ್ರು ಅವ್ರು ಕೇಳಿದ್ರೆ 187ಕ್ಕೆ 7 ಕೂಡಿ 194 ಬರುತ್ತೆ. ಅದು ಅದರ ಮುಂದಿನ ಸಂಖ್ಯೆ ಆಗುತ್ತೆ. ಇಲ್ಲಿ 187 ಆದ್ಮೇಲೆ ಯಾವ ಸಂಖ್ಯೆ ಇದೆ ಅಂತ ಕೇಳಿದ್ದಾರೆ. ಈ ಒಂದು ಸೀರೀಸ್ನ ಫಾಲೋ ಮಾಡಿದ್ರೆ ಸಾಕು, 173 ಬರುತ್ತೆ. 2 ಡ್ಯಾಶ್ ಏನಾದ್ರು ಕೊಟ್ಟಿದ್ರೆ 173 ಆದ್ಮೇಲೆ 194 ಬಂದಿರೋದು. ಇಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಇಲ್ಲೊಂದು ಸರಣಿ 14 31 59 121
239 ಇದೆ. ಈ ಸರಣಿಯನ್ನು ಬಿಡಿಸೋ ಪ್ರಯತ್ನವನ್ನು ನೀವು ಮಾಡ್ಬೋದು. 14 ಇದೆ, 31 ಇದೆ, 59 ಇದೆ. ಸೊ ಈ ಸರಣಿ ಸ್ವಲ್ಪ ಡೀಪಾಗಿ ಕೊಟ್ಟಿರ್ತಾರೆ. ಕೆಲವೊಮ್ಮೆ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ನೀವು ಆನ್ಸರ್ ಮಾಡ್ಬೋದು. ಮೊದಲನೇ ಸಂಖ್ಯೆ 14. ಈ 14ಕ್ಕೆ 14 + 3 ಮಲ್ಟಿಪ್ಲೈ ಮಾಡಬೇಕು, ಆ್ಯಡ್ ಮಾಡಬೇಕಾಗತ್ತೆ. 14 ಆಗೇ ಇರುತ್ತೆ. 14 + 3 17 ಆಗುತ್ತೆ. 31 ಎರಡನೇ ಸಂಖ್ಯೆ ಬಂತು. ನೆಕ್ಸ್ಟ್ 31ಕ್ಕೆ 31ರಲ್ಲಿ 3 ಕಳಿಬೇಕಾಗತ್ತೆ. ಪ್ಲಸ್ ಆ್ಯಂಡ್ ಮೈನಸ್ನ ಆಲ್ಟರ್ನೇಟ್ ಆಗಿ ಬಳಸಿದ್ದಾರೆ. 31 ಆಗೇ ಇರುತ್ತೆ. ಪ್ಲಸ್ 31ರಲ್ಲಿ 3 ಕಳೆದ್ರೆ 28 ಆಗುತ್ತೆ. ನಮಗೆ 59 ಬರುತ್ತೆ. ಈ -3 ಹೆಂಗಾಗುತ್ತೆ ಅಂತ ನೀವು ಕಂಡುಹಿಡಿಬೇಕಾದ್ರೆ ಈ ಪ್ಯಾಟರ್ನ +3ಯಲ್ಲೇ ಮಾಡಿದ್ರೆ 31 + 3 34 ಆಗುತ್ತೆ. 34ಕ್ಕೆ 61 ಕೂಡಿದ್ರೆ 65 ಆಗುತ್ತೆ. ಸೊ ಇಲ್ಲಿ 65 ಸಂಖ್ಯೆ ಇಲ್ಲ, ಹಾಗಾಗಿ ಇದು ಲಾಜಿಕ್ಲೆಸ್ ಆಗುತ್ತೆ. ನೆಕ್ಸ್ಟು 59 + 3. ಓಕೆ, ಯಾಕೆಂದರೆ ಆಲ್ಟರ್ನೇಟ್ ಪ್ಲಸ್ ಬಂದಮೇಲೆ ಮೈನಸ್ಸು, ಮೈನಸ್ ಆದಮೇಲೆ ಪ್ಲಸ್. 59 ಹಾಗೆ ಇದೆ. 59 3 ಕೂಡಿದ್ರೆ 62 ಆಗುತ್ತೆ. 59 + 62 121 ಆಗುತ್ತೆ. ನೆಕ್ಸ್ಟ್ 121 ಇದೆ. 121ರಲ್ಲಿ ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ ನೋಡಿ ಮೈನಸ್ ಮಾಡಬೇಕು. ಆಲ್ಟರ್ನೇಟಲ್ಲಿ ಪ್ಲಸ್ ಮಾಡಿದ್ರೂ ಕೂಡ ನಿಮ್ಗೆ ಆನ್ಸರ್ ಬರಲ್ಲ. ಈಗ 121 ಇದೆ. ಪ್ಲಸ್ 121ರಲ್ಲಿ ಮೈನಸ್ ಮಾಡಿದ್ರೆ 118 ಆಗುತ್ತೆ. 118ಕ್ಕೆ 121 ಕೂಡಿದ್ರೆ 239 ಆಗುತ್ತೆ. ಒಂದು ಪಕ್ಷ ನೀವು 3 ಆ್ಯಡ್ ಮಾಡಿದ್ರೆ 242 ಆಗೋದು. 242 ಇಲ್ಲಿಲ್ಲ. ಓಕೆ, ಪ್ಲಸ್ ಮೈನಸ್ ಪ್ಯಾಟರ್ನ ಫಾಲೋ ಮಾಡಿದೆ. ಫಸ್ಟ್ ಪ್ಲಸ್ ಬಂತು, ಆಮೇಲೆ ಮೈನಸ್ಸು, ನೆಕ್ಸ್ಟ್ ಪ್ಲಸ್ಸು, ಮತ್ತೆ ಮೈನಸ್ಸು, ಕೊನೆಯದು ಈಗ ಮತ್ತೆ ಪ್ಲಸ್ ಬರಬೇಕು. 239 + 3 239 ಹಾಗೆ ಇದೆ. 239ಕ್ಕೆ 242 ಕೂಡಿ 481 ಆನ್ಸರ್ ಬರುತ್ತೆ. ಇನ್ನು ಕೊನೆಯದಾಗಿ ಇಲ್ಲೊಂದು ಪ್ಯಾಟರ್ನ್ ಇದೆ, ನೋಡ್ಬೋದು. 12 15 24 51 132. ಇದು 3ರ ಒಂದು ಅಂಕವನ್ನು ನೋಡಿಕೊಂಡ್ರೆ ಡಿಫ್ರೆನ್ಸ್ ನೋಡಿ. 3 9 27 81. ಸೊ ಇದು ನಿಮಗೆ 3ರನ್ನ ಸ್ಕ್ವೇರ್ ಮಾಡ್ಕೊಂಡು ಹೋದಂಗೆ ಆನ್ಸರ್ ಸಿಗ್ತಾ ಇದೆ ನೋಡಿ. 3 3ರ ಘಾತ 1, 3ರ ಘಾತ 2, 3ರ ಘಾತ 3, 3ರ ಘಾತ 4. ಸೊ ನೆಕ್ಸ್ಟ್ 3ರ ಘಾತ 5. 3ರ ಘಾತ 5 ಅಂದರೆ 81 × 3 ಮಾಡಿ. 81 × 3 243. ಸೊ 243ನ್ನ ನೀವು 132ಕ್ಕೆ ಕೂಡಿದ್ರೆ 375 ಬರುತ್ತೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ. ಇದಿಷ್ಟು ಕೆಲವೊಂದಿಷ್ಟು ಪ್ರಶ್ನೆಗಳು 2 ಪ್ರಶ್ನೆ ಪತ್ರಿಕೆಗಳಲ್ಲಿರುವಂಥ ಒಂದಿಷ್ಟು ಕ್ವಶನ್ಸನ್ನು ಸಂಖ್ಯಾ ಸರಣಿಗೆ ಸಂಬಂಧಪಟ್ಟಿರೋದನ್ನು ಸಾಲ್ವ್ ಮಾಡಿದ್ದೀನಿ. ಈ ಕ್ವಶನ್ ಪೇಪರ್ ನಿಮಗೆ ಅಫಿಷಿಯಲ್ ಕ್ವಶನ್ ಪೇಪರ್ ಇದು. ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಪರ್ಚೇಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. SI ಎಕ್ಸಾಮ್ಗೆ ಅರ್ಜಿ ಹಾಕಿರ್ತಕ್ಕಂಥವ್ರು ತುಂಬ ಅನುಕೂಲ ಆಗುತ್ತೆ. ಇನ್ನಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ಎಕ್ಸಾಮ್ ಬರೋದಕ್ಕೂ ಮುಂಚೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಚಾನಲ್ನ ಫಾಲೋ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ಎಲ್ರಿಗೂ ಧನ್ಯವಾದಗಳು.